ಏನೋ ಮಗ ನಿಮ್ ಬಾಸ್ ಡಿ ಬಾಸ್ ಅರೆಸ್ಟ್ ಅಂತೆ ನ್ಯೂಸ್ ಅಲ್ಲಿ ತೋರಿಸ್ತಾರೆ ಜೈಲ್ಗೆ ಹಾಕ್ಬಿಟ್ಟವ್ರ ಅಂತ ಏನ್ ಕೇಸು? ನಡೆಯಲೇ ನ್ಯೂಸ್ ಅವ್ರ ಬಗ್ಗೆ ನಮಗ್ ಗೊತ್ತಿಲ್ವಾ, ಬರೀ ಪುಂಕ್ತಾರೆ, ಬರೀ ಪಬ್ಲಿಸಿಟಿ ಅಷ್ಟೇ. ಬಿಡ ಬಿಡ, ನಡೆಯ ನಡೆಯ. ನೋಡ ಮಗ ಅರೆಸ್ಟ್ ತೋರಿಸ್ತಾವ್ರೆ. ಇಲ್ಲ ಮಗ, ಫೇಕ್ ಇರುತ್ತೆ, ಫೇಕ್ ನ್ಯೂಸ್ ಬಿಡು. ನಿಜ ಏನಾರು ಇರ್ಬೋದ? ನಿಜ ಮಗ. ಅಲ್ಲಿ ನೋಡು, ಕೊಲೆಗಾರನ ಅಭಿಮಾನಿ ಬರ್ತಾವನೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗಿಗೆ ರಿಲೀಫ್. ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಲು ಸುಪ್ರೀಂ ನಿರಾಕರಣೆ. ನಟ ದರ್ಶನ್ ಸೇರಿ 7 ಆರೋಪಿಗಳಿಗೆ ನೋಟಿಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗಿಗೆ ಸುಪ್ರೀಂ ಕೋರ್ಟ್ ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಲು ಸುಪ್ರೀಂ ಕೋರ್ಟ್. ಇದೇನಪ್ಪ ಹಿಂಗ್ ತೋರಿಸ್ತವ್ರೆ, ಬೇಲ್ ಬೇರೆ ಇಲ್ಲ ಅಂತವ್ರೆ, ನಿಜವಾಗ್ಲೂ ಜೈಲ್ಗೆ ಹೋಗೋರ? ಏನ್ ಹಿಡಿತೈತೆ? ನ್ಯೂಸ್ ಅವರೇ ತೋರಿಸ್ತಾರದ್ ನಿಜಾನಾ? ಅಯ್ಯೋ ದೇವ್ರೇ, ಛೇ. ನೀವು ಅದೆಷ್ಟು ಮಾತಾಡ್ತೀರಾ ಮಾತಾಡ್ಕೊಳ್ರೋ. ನಮ್ಮ ಬಾಸ್ ಬಗ್ಗೆ ನನಗೆ ಗೊತ್ತಿಲ್ವಾ? ಟೈಮ್ ಬಂದಾಗ ನಾನು ಆನ್ಸರ್ ಮಾಡೇ ಮಾಡ್ತೀನಿ. ರೆಡಿ ಇರ್ರಿ ಆಗ. ಬಳ್ಳಾರಿ ಜೈಲಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನರಳಾಡ್ತಾ ಇದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಬೆನ್ನು ನೋವು ಹೆಚ್ಚಾಗ್ಬಿಟ್ಟಿದೆ. ತೀವ್ರ ಬೆನ್ನು ನೋವಿನಿಂದ ನಡೆಯೋದಕ್ಕೂ ಆಗದೆ ನರಳಾಟ ಮುಂದುವರೆದಿದೆ. ಬೆನ್ನು ಒತ್ತಿಕೊಂಡು ನೋವು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ದರ್ಶನ್. ದೇವ್ರೆ, ಇಷ್ಟೊಳ್ಳೆಯವ್ರಿಗೇನೆ ಇಷ್ಟು ಕಷ್ಟ ಕೊಡ್ತಾ ಇದೆಯಲ್ಲ, ನೀನು ಇದೆಯಾ ಇಲ್ವೋ ಅನ್ನೋದೇ ನನಗೆ ಅನುಮಾನ ಕಣಪ್ಪ. ನೀನೇ ರಕ್ಷಿಸಬೇಕು. ಏನೋ ಮಗ, ನಿಮ್ ಬಾಸ್ ರಿಲೀಸ್ ಅಂತೆ, ಇನ್ಮೇಲೆ ನಿಮ್ದೇನ ಹಬ್ಬ ಫುಲ್ ಜೋರು. ಏನೋ ಕೊಲೆಗಾರನ ಅಭಿಮಾನಿ ಅಂತ ಲೇ, ಅವ್ರು ಮಾಡೋ 10% ದಾನ ನಿನ್ ಕೈ ಮಾಡಕ್ಕಾಗಲ್ಲ ಕಣೋ. ಇನ್ನೊಂದು, ನೀನ್ ವರ್ಷ ಪೂರ್ತಿ ತಿಂತೀಯಲ್ಲ ಅನ್ನ, ಅದ್ರ ಒಂದ್ ದಿವ್ಸಕ್ಕೆ ಅನಾಥಾಶ್ರಮಕ್ಕೆ ಎಷ್ಟು ಅನಾಥಾಶ್ರಮ ಮೇಂಟೈನ್ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಇನ್ನೊಂದು, ಮಂಗಳಮುಖಿಗಳನ್ನ ನೋಡ್ರೆ ನೀನ್ ನೋಡಿಲ್ದಂಗೆ ಹೊಂಟೋಯ್ತೀಯ, ಎಲ್ಲಿ ಕಾಸು ಕೇಳ್ಬಿಡ್ತಾರ ಅಂತ. ಅಂಥವ್ರಿಗವರು ಎಷ್ಟೊಂದು ಅನಾಥಾಶ್ರಮ ನಡೆಸ್ತವ್ರೆ. ಎಲ್ಲ ದಾನ ಧರ್ಮನೇ ಅವ್ರನ್ನ ಕಾಪಾಡ್ತಾ ಇರೋದು, ಸರಿನಾ? ಯಾವತ್ತು ಯಾರಿಗೂ ಆ ಮಾತನ್ನ ಹೇಳಕ್ ಹೋಗ್ಬೇಡ, ತಲೆಯಲ್ಲಿ ಇಡ್ಕೊ. ನಾನೆಲ್ಲ ನನ್ನ ನಿರ್ಮಾಪಕರು ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕ್ಯಾಡ್ಬರೀಸ್ ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ. ತಾಕತ್ತಿದ್ರೆ ಕಟ್ಟಾಕು. ಒಂದೇ ತೆನೆಯ ಒಳಗೆ ನೂರು ರಾಗಿ ಕಾಣಂಗೆ ಒಂದಾಗೈತೆ ಜನುಗೂಡಂಗೆ ಕಾವೇರಿಯ ತಾಲಂಚಿನ ರೈತ.